ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸೊ ಈಗ ಬರ್ತಾರೋ ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟ್ ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್. ಓಕೆ ಮೇಡಮ್. ಸೊ ಈ ಸರ್ ಏನೇನು ಒಳ್ಳೇದಾಗುತ್ತೆ ಕಾಂಗ್ರೆಸ್ ಬಂದರೆ GST ಸ್ವಲ್ಪ ಕಡಿಮೆ ಮಾಡಿಸ್ಬೋದು ಸಿದ್ದರಾಮಯ್ಯ ಅವರು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಎಲ್ಲ ದರಗಳೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಮತ್ತು ಗ್ಯಾಸುಗೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದಾಯ್ತದೆ. ಈಗ ಏನಪ್ಪ ಕಾಂಗ್ರೆಸ್ ಸರ್ಕಾರ ಅವರು ಈ ಬಸ್ಸೆಲ್ಲ ಫ್ರೀ ಮಾಡವ್ರೆ, 2,000 ರೂಪಾಯಿ ತಿಂಗಳು ಕೊಡ್ತಾರೆ. ಕೆಲಸ ಇಲ್ಲದೆ ಇದ್ದರೆ ಅದೇ ಒಬ್ಬ ಯೂತ್ಗೆಲ್ಲ ಸಪೋರ್ಟಿವ್ ಆಗಿದೆ. ಅದೆಲ್ಲ ಫ್ಯೂಚರಲ್ಲಿ ಅದು ನಮಗೆಲ್ಲ ಈ ರೆಗ್ಯುಲರ್ ಪ್ರಾವಿಷನ್ಸ್ಗೆ ಜಾಸ್ತಿ ಆಗುತ್ತೆ ಅಂತ? ಇಲ್ಲ ಸರ್, ಎಲ್ಲರೂ ತುಂಬ ಉಪಯೋಗ ಪಡ್ಕೊತಾ ಇದ್ದಾರೆ. ತುಂಬ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೂ ಸಾವಿರಾರು ರೂಪಾಯಿ ಬಸ್ಗೆ ಖರ್ಚು ಮಾಡ್ತಾಯಿದ್ರು. ಈಗ ಅದೆಲ್ಲ ಸೇವಿಂಗ್ ಮಾಡ್ಕೋತವ್ರೆ ಅವರು. ತುಂಬ ಹೆಲ್ಪ್ ಆಯ್ತೈತೆ ಸರ್. ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊತವ್ರೆ ಜನಗಳು. ಓಕೆ ಮೇಡಮ್. ಸೊ ಕಾಂಗ್ರೆಸ್ ಅವ್ರು ಇದ್ದಿದ್ರೆ ಮ್ಯಾಮ್ ನಮಗೆ ಈ ಭಾರತಕ್ಕೆ ಒಂದು ಮಹತ್ವ ಬರ್ತಿತ್ತ? ರಾಮ ಮಂದಿರ ಎಲ್ಲ ಓಪನ್ ಆಗಿದೆಯಲ್ಲ, ಅದು ಕಾಂಗ್ರೆಸ್ ಅವ್ರು ತಾನೇ ಅದನ್ನು ಫಸ್ಟು ಮಾಡಿದ್ದು. ಅವ್ರು ಮಾಡಿದ್ದೆ ಇವ್ರು ಮುಂದುವರ್ಸ್ಕೊಂಡು ಹೋದರು. ಓಕೆ ಮೇಡಮ್. ಈಗ ಎಲ್ಲ ಅದೇ ಒಂದು ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ, ಮತ್ತು ಇಷ್ಟೆಲ್ಲ ಲಕ್ಷ ಸಾಲ ಆಗಿದೆ ಅಂತೆಲ್ಲ ಇದೆ ಮೋದಿ ಸರ್ಕಾರ ಬಂದಾಗ. ಅದು ಹೌದು ಸರ್. ಮೋದಿ ಅವರು ಜಾಸ್ತಿ ನಾವು ರೋಡ್ಗೆ ಅದಕ್ಕೆ ಇದಕ್ಕೆ ಟ್ರಾವೆಲ್ಸ್ಗೆ ಅಂದ್ಬಿಟ್ಟು ಜಾಸ್ತಿ ಎಲ್ಲ ದುಡ್ಡೆಲ್ಲ ಸಾಲ ಮಾಡಿದ್ದಾರೆ ಸರ್. ಅಷ್ಟೊಂದು ಸಾಲ ಕಾಂಗ್ರೆಸ್ ಅವ್ರು ಮಾಡಿರಲಿಲ್ಲ ಸರ್. ಅವ್ರು 10 ವರ್ಷದಲ್ಲಿ ಇಷ್ಟೊಂದು ಸಾಲ ಮಾಡಿದ್ದಾರೆ. ಅವ್ರು 40 ವರ್ಷ ಆದರೂ ಅವ್ರು ಅಷ್ಟೊಂದು ಸಾಲ ತೊಗೊಂಡಿರಲಿಲ್ಲ. ಇವರು ಜಾಸ್ತಿ ರೋಡ್ಗೆ ಟ್ರಾವೆಲ್ಸ್ಗೆ ಅಂತ ಸಖತ್ತು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದಾರೆ. ತುಂಬ ಎಲ್ಲದಕ್ಕೂ ಜಾಸ್ತಿ ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ ಸರ್. ಇದರಿಂದ ನಮಗೆ ಲಾಸ್ ಆಗೋದು. ಓಕೆ ಮೇಡಮ್. ಸೊ ಈಗ ನಾವು ಯೂತ್ ಈಗ ಸರ್ಟನಿಟೀಸಲ್ಲಿ ನಾನು ಒಬ್ಬರನ್ನ ನೋಡಿ ವೋಟ್ ಮಾಡಬೇಕು, ಇವ್ರನ್ನ ಜಡ್ಜ್ ಮಾಡಿ ವೋಟ್ ಮಾಡಬೇಕು ಅಂದರೆ ಯಾವ್ಯಾವ ಕ್ರೈಟೀರಿಯಾ ನಾನು ನೋಡಬೇಕು? ಒಂದು ಸರ್ಕಾರ ಅಂದರೆ ಇದಿದ್ರೇ ಓಕೆ, ಇದು ಒಳ್ಳೆ ಸರ್ಕಾರ ಅಂತ ಇರುತ್ತೆ. ಸರ್ಕಾರ ಇದ್ರೆ ಸರ್ ಜನಕ್ಕೆ ತಿನ್ನಕ್ಕೆ ತೊಂದರೆ ಕೊಡಬಾರ್ದು. ಇವಾಗ BJP ಏನು ಮಾಡಿದೆ, ತಿನ್ನಕ್ಕೆ ತೊಂದರೆ ಆಗ್ತಾಯಿದೆ. ಒಂದು ಟೀ ಕುಡಿಯೋಕೆ ಹೋಗ್ತೀವ GST ಕಟ್ಟಬೇಕು, ಒಂದು ಬಟ್ಟೆ ತಗೊಂಡೋಗಿ ಹೋಗ್ತೀವಿ GST ಕಟ್ಟಬೇಕು. ದೊಡ್ಡವರೇನೋ ಕಟ್ತಾರೆ ಸರ್. ಸಾಮಾನ್ಯ ಜನಗಳು ಅಟ್ಲೀಸ್ಟ್ GST ಕಟ್ಕೊಂಡು ಕುತ್ಕೊಂಡ್ರೆ ಅವ್ರು ತಿನ್ನಕ್ಕೆ ಏನು ತಿಂತಾರೆ ಸರ್? ಈಗ GST ಅಂದರೆ ಮ್ಯಾಮ್ ಅದು ಹೇಗೆ ಯೂಸ್ಫುಲ್ ಆಗುತ್ತೆ ಮ್ಯಾಮ್ ನಮಗೆ? ಏನು ಯೂಸ್ಫುಲ್ ಆಗ್ತಾಯಿಲ್ಲ ಸರ್. ಎಲ್ಲ ನಮ್ಮ ದುಡ್ಡೆಲ್ಲ ಅಲ್ಲಿ ಹೋಗ್ತಾ ಇದೆ ಸರ್. ಅವ್ರು ನಮ್ಮ ದುಡ್ಡು ನಾವೇನು ಇಲ್ಲಿ ತೊಗೋತೀವಿ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ, ಡೆಲ್ಲಿಗೆ ಹೋಗ್ತಾ ಇದೆ. ಓಕೆ. ಅದ್ರ ಬಗ್ಗೆ ಒಂದು ಚರ್ಚೆ ಇತ್ತು ಪಾರ್ಲಿಮೆಂಟಲ್ಲಿ. ಇದು ನಮ್ಮ ದುಡ್ಡಲ್ಲೇ ಇದು ಅಂದ್ಬಿಟ್ಟು ಮೋದಿಜಿ ಅವರು ಮಾತಾಡಿದರು. ಅದೆಲ್ಲ ಸುಮ್ಮನೆ ಒಂದು ಏನೋ ಮಾತಿಗೆ ಅಂತ ಹೇಳ್ತಾರೆ. ಅದೆಲ್ಲ ಯೂಸ್ ಮಾಡೋದು ಜನರಿಗೇನೆ ಅಂತ ಒಂದು ಇಲ್ಲ ಸರ್. ಅವ್ರು ಏನು ಕೊಡ್ತಾ ಇಲ್ಲ ಸರ್. ಅವರು ಏನು ಕೊಡ್ತಾ ಇಲ್ಲ, ಮತ್ತು ಏನು ಕಡಿಮೆನೂ ಮಾಡ್ತಾ ಇಲ್ಲ ಸರ್. ಎಲ್ಲ ಜಾಸ್ತಿನೇ ಆಗೈತೆ ಸರ್. ಸೊ ಸಿದ್ದರಾಮಯ್ಯ ಸರ್ಕಾರ ಹೇಗಿದೆ ಕರ್ನಾಟಕಲ್ಲಿ? ಚೆನ್ನಾಗಿದೆ ಸರ್. ತುಂಬ ಹೆಂಗಸರಿಗೆಲ್ಲ ಲೇಡೀಸ್ಗೆಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ಬಡವ್ರ ಬಗ್ರು ಇವಾಗ ಒಬ್ಬ ಅಜ್ಜಿದಿರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. 2,000 ರೂಪಾಯಿ ಬರೋದ್ರಲ್ಲಿ ಅವರು ನಾಷ್ಟ ತಿಂಡಿ ಊಟ ಮಾಡ್ಕೊಂಡು ಸೊಸೈಟಿರ ಹತ್ರ ಏನೋ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು 2,000 ರೂಪಾಯಿ ತುಂಬ ಯೂಸ್ ಆಗ್ತಾ ಇದೆ ಸರ್ ಜನಕ್ಕೆ. ಅದೆಲ್ಲ ಹೈಲೈಟ್ ಆಗಿ ನೋಡಲ್ಲ, ಬಟ್ ಸುಮ್ಮನೆ ದುಡ್ಡು ಎತ್ತು ಕೊಡ್ತಾವ್ರಲ್ಲ, ಇದೆಲ್ಲ ನಮಗೇನೆ ಟ್ಯಾಕ್ಸ್ ಸರ್. ಅವ್ರು ಯಾರಿಗೆ ಬೇಡ ಅವ್ರು ತಗೋಬಾರ್ದು ಬಿಡಿ. ಯಾರು ಬೇಕು ಅವ್ರು ತಗೊಳ್ಳಿ ಬಿಡಿ. ಯಾರಿಗೆ ಯೂಸು ನನಗೆ ಬೇಡ, ನನ್ನ ಹತ್ರನೇ ದುಡ್ಡು ಐತೆ ಅವ್ರು ತಗೊಳ್ಳೋದು ಬೇಡ. ಯಾರಿಗೆ ಯೂಸ್ ಐತೆ ಅವ್ರು ತಗೊಳ್ಳಿ ಬಿಡಿ. ಈಗ 90% ಜನಕ್ಕೆ ಉಪಯೋಗ ಐತೆ ಅಂದರೆ 90% ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, 10% ಇಂಪಾರ್ಟೆನ್ಸ್ ಕೊಡಬೇಕು. 90 ಜನಕ್ಕೆ ಯೂಸ್ ಐತೆ ಇದು. 10% ಯಾರೋ ಬೇಡ ಅಂತ ಅನ್ನೋರು, ಅವ್ರು ಬೇಡ ಅಂದವ್ರು ಬೇಡ ಬಿಡಿ. ಅವ್ರಿಗೆ ಅವ್ರು ಹಾಕೋದೇ ಬೇಡ, ಅವ್ರು ತೊಗೊಳ್ಳೋದೇ ಬೇಡ, ಬಿಟ್ಬಿಡಿ ಗೌರ್ಮೆಂಟ್ಗೆ. ಓಕೆ. ಈಗ ಒಂದು ಕರೆಂಟ್ ಬಿಲ್ ತುಂಬ ಉಪಯೋಗ ಐತೈತೆ ಕರೆಂಟ್ ಬಿಲ್ ಸರ್. ಯಾಕೆಂದರೆ ಒಂದು ಯೂನಿಟ್ಗೆ 5 ರೂಪಾಯಿ 6 ರೂಪಾಯಿ ಈ ಥರ ಇತ್ತು. ಜನಗಳಿಗೆ ಪಾಪ ಒಂದು 300-400 ಸಂಪಾದನೆ ಮಾಡೋರಿಗೆ ತಿಂಗಳಿಗೆ 500-600 ಕಟ್ಟಕ್ಕೆ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಹೆಲ್ಪ್ ಆಯ್ತೈತೆ. ಮಾಡಲಿ ಬಿಡಿ. ಗೌರ್ಮೆಂಟಲ್ಲಿ ಸಖತ್ ದುಡ್ಡು ಇರ್ತದೆ. ಅವ್ರು ಮಿನಿಸ್ಟ್ರುಗಳು ಮಡಿಕೊಂಡು ತಿನ್ನೋದು, ಅವ್ರು ದೊಡ್ಡವ್ರು ಶ್ರೀಮಂತರ ಆಗೋ ಬದಲು ಇದು ಜನಕ್ಕೆ ಬಂದು ಸೇರ್ತೈತೆ. ಈ ಮುಖಾಂತರನಾರು ಜನಕ್ಕೆ ಬಂದು ತಲುಪ್ತೈತೆ ಇದು ದುಡ್ಡು. ಎಲ್ಲ ದೊಡ್ಡ ಸಿಸ್ ಬ್ಯಾಂಕು ಅಲ್ಲಿ ಇಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋತಿದ್ರು. ಇವಾಗೆಲ್ಲ ಜನಕ್ಕೆ ಸಪ್ಲೈ ಆಗ್ತೈತೆ. ಆಗಲಿ ಬಿಡಿ, ಈ ಮುಖಾಂತರನಾರು. ಈಗ ಒಂದು ಏರಿಯಾ ಅಂತ ಇರುತ್ತೆ ಮ್ಯಾಮ್, ಅಲ್ಲೆಲ್ಲ ಬಂದ್ಬಿಟ್ಟು ಮನೆಗಳು ಒಂದು 10, 20 ಇಲ್ಲ 23 ಈ ಥರ ಡೈಮೆನ್ಷನಲ್ಲಿ ಮನೆ ಕಟ್ಟೋಕ್ಕೂ ಇಲ್ಲದೆ ಇರೋ ಸ್ಥಿತಿ ಎಲ್ಲ ಇರುತ್ತೆ ಒಬ್ಬೊಬ್ಬರಿಗೆ. ಮನೇನೂ ಕಟ್ಸ್ಕೊಟ್ರಲ್ಲ ಸಿದ್ದರಾಮಯ್ಯ
ಅವರು. ಅವ್ರಿಗೆಲ್ಲ 2,000 ರೂಪಾಯಿ ಅನ್ನೋದು ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಹೌದು ಸರ್. ನಮ್ಮ ತಿಳುವಳಿಕೆಗೆ ಬರಲ್ಲ. ಒಂದು ಮನೆ ಕೆಲಸಕ್ಕೆ ಹೋದ್ರೆ ಒಂದು ತಿಂಗಳಿಗೆ 1,500 ಕೊಡ್ತಾರೆ ಸರ್ ಅವ್ರಿಗೆ. 1,500 2 ಅವರ್ 3 ಅವರ್ ಕೆಲಸ ಮಾಡಿದ್ರೆ ಅವ್ರಿಗೆ ಈಗ ಅಟ್ಲೀಸ್ಟ್ 2,000 ಬರ್ತಾ ಇದೆ ಅಂದರೆ ಅವ್ರ ಮಕ್ಕಳು ಟ್ಯೂಷನ್ ಫೀಸ್ಗೋ ಏನಕ್ಕೋ ಒಂದು ಖಾರದ ಪುಡಿಗೋ ಒಂದು ಬೇಳೆಗೋ ಒಂದು ಉಪ್ಪಿಗೋ ಒಂದು ಸಕ್ಕರೆಗೋ ಆಗುತ್ತೆ ಸರ್. ಯಾರು ಹೆಂಗಸ್ರೇನು ವೇಸ್ಟ್ ಮಾಡ್ತಾ ಇಲ್ಲ ಸರ್. ಈಗ ಎಲ್ಲನೂ ಗಂಡನ ಕೇಳೋ ಬದಲು ಇವ್ದು 2,000 ಬಂದರೆ ಅವರು ಪರ್ಸ್ನಲ್ ಕೆಲಸಕ್ಕಾದ್ರು ಯೂಸ್ ಮಾಡ್ಕೊತಾರೆ. ಓಕೆ ಸರಿ ಮ್ಯಾಮ್, ನಿಮ್ಮ ಒಂದು ಅಡ್ವೈಸ್ ಆದರೆ? ನಮ್ಮ ಅಡ್ವೈಸ್ ಆದರೆ ಸಿದ್ದರಾಮಯ್ಯ ಅವರು ಇದ್ದರೆ ಚೆನ್ನಾಗಿ ಸರ್ಕಾರ ಮಾಡ್ಕೊಂಡು ಹೋಗ್ತಾರೆ ಸರ್. ಯಾಕೆಂದರೆ ಅವರು ಬಡವ್ರಿಗೆ ಮಾಡ್ತಾರೆ ಸರ್, ಬಡವ್ರನ್ನ ಉಳಿಸ್ತಾರೆ, ಅದೊಂದು ಖುಷಿ ಆಗುತ್ತೆ ಸರ್. ಓಕೆ ಮೇಡಮ್.